ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮಾರ್ನಿಂಗು ಮೆರಿನಾ ಬೀಚ್ ಹೋಗೋಣ ಅಂತ ಬೆಳಗ್ಗೆ ಎದ್ದಿದ್ದೀನಿ 6 ಗಂಟೆ. ಟೀ ಇಲ್ಲಾಂದರೆ ಆಗಲ್ಲ ನಮಗೆ. ಫಸ್ಟು ಮಾರ್ನಿಂಗ್ ಟೀನೇ ಸ್ಟಾರ್ಟು. ಕರೆಕ್ಟಾಗಿ ರೂಮ್ ಎಲ್ಲಿ ತೊಗೊಂಡಿದ್ದೇನೆಂದರೆ ಸೆಂಟ್ರಲ್ ರೈಲ್ವೆ ಸ್ಟೇಷನಿಂದ ಹಿಂದೆ ಪಾರ್ಸಲ್ ಏರಿಯಾ ನೋಡಿ ಎದುರುಗಡೆ ಇದೆ. ರೈಲ್ವೆ ಸ್ಟೇಷನ್ ಅಂದರೆ ಅದು ಬ್ರಿಟಿಷರ ಕಾಲದಲ್ಲೇ ಕಟ್ಟಿರೋದು. ಮೇಯ್ನು ಚೆನ್ನೈಗೆ ಮೇಯ್ನು ರೈಲ್ವೆ ಸ್ಟೇಷನ್ ಇದು. ಚೆನ್ನೈ ಸೆಂಟ್ರಲ್ ರೈಲ್ವೆ ಸ್ಟೇಷನ್ನು ಯಾವಾಗ ಓಪನ್ ಆಗಿದೆ ಅಂದರೆ 1873. ಇದು 150 ವರ್ಷ ಹಳೆ ರೈಲ್ವೆ ಸ್ಟೇಷನ್. ರಿನೋವೇಟ್ ಮಾಡಿರೋದು ಬಂದು ಒಂದು 60 ವರ್ಷದಿಂದ 1959ರಲ್ಲಿ ಒಂದು 2 ರಿನೋವೇಟ್ ಮಾಡಿದ್ದಾರೆ. ಈಚ್ ಕಡೆಯಿಂದ ನೋಡಿದೆ, ಚೆನ್ನಾಗಿತ್ತು. ಕ್ಲಾಕು, ದೊಡ್ಡ ಕ್ಲಾಕು, ಇನ್ನೂ ರನ್ನಿಂಗಲ್ಲಿದೆ ಕ್ಲಾಕಲ್ಲ. ಟೈಮ್ ಕೂಡ ಇಲ್ಲಿ ಮೇನ್ ರೋಡಿಂದನೇ ನೋಡಿದೆ. ಇದೆಲ್ಲ ಮುಗಿಸ್ಬಿಟ್ಟು ಮೆರಿನಾ ಬೀಚ್ ಕಡೆ ಮಾರ್ನಿಂಗ್ ಹೋಗೋಣ. ನಾನು ಆ್ಯಕ್ಚುಲಿ 5:15 ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಬೆಳಗ್ಗೆ ಎದ್ದು ಇವಾಗ 6 ಗಂಟೆ ಇರ್ಬೋದು. ಅಲ್ಲಿ ಪಕ್ಕದಲ್ಲಿ ಮಾರ್ನಿಂಗೇ ಇದು ಬಿರಿಯಾನಿ ಸ್ಟಾರ್ಟ್ ಮಾಡಿಬಿಟ್ಟಿದೆ. ಮಾರ್ನಿಂಗೇ ಚೆನ್ನೈಯಲ್ಲಿ ಬಿರಿಯಾನಿ. ಚೆನ್ನೈಯಲ್ಲಿ ಮೋಸ್ಟ್ ಜಾಗದಲ್ಲೆಲ್ಲ ಬಿರಿಯಾನಿ ಫೇಮಸ್ಸು. ಅದು ಮಾರ್ನಿಂಗ್ ಬಿರಿಯಾನಿ ಫೇಮಸ್ಸು. ಇವಾಗ ನಮ್ಮ ಬೆಂಗಳೂರಲ್ಲೂ ಫೇಮಸ್ ಇದೆ. ನಾನಿಲ್ಲಿ ಬೀಮ್ಸ್ ಅಂತ ರೂಮ್ ತೊಗೊಂಡಿದ್ದೀನಿ. 649 ಹಾಕಿರ್ತಾರೆ ಆ ಬೋರ್ಡಲ್ಲಿ. ಬಟ್ ಇಲ್ಲಿ AC ರೂಮು ನನಗೆ 1300 ತೊಗೊಂಡಿದ್ದಾರೆ. ಸರ್ವಿಸ್ ಚೆನ್ನಾಗಿದೆ, ರೇಟಿಂಗ್ ಚೆನ್ನಾಗಿದೆ. ಇಷ್ಟ ಆಯಿತು. ರೂಮ್ ಸಿಂಪಲ್ಲಾಗಿದ್ರೂ ನೀಟಾಗಿ ಕ್ಲೀನಾಗಿತ್ತು. 649 ಏನಂತ ಗೊತ್ತಿಲ್ಲ, ನೋಡೋಣ. ಇಲ್ಲೇ ಇವತ್ತು 2 ದಿನ ಆಗ್ಬೋದು. ಇವತ್ತು ಸ್ಟೇ ಆಗಿ ತಿರ್ಗಾ ನಾಳೆ ನೋಡಿಕೊಂಡು ಹೋಗೋಣ. ಓಕೆ, ಟೀ ಫಿನಿಶ್ ಆಯಿತು. ಮೆರಿನಾಗೆ ನಿಯರು ಸೆಂಟ್ರಲ್ ಹತ್ತದ ಏನಕ್ಕೆ ತೊಗೊಂಡೆ ಅಂದರೆ ರೂಮು ಆಲ್ಮೋಸ್ಟು ಇದು ಬೀಚ್ಗೆ ಹತ್ರ, ಬೆಸೆಂಟ್ ಬೀಚ್ ಹತ್ರ. ಆಮೇಲೆ ಇಲ್ಲಿ ತುಂಬ ಓಲ್ಡ್ ಬಿಲ್ಡಿಂಗ್ಸ್ ನೋಡ್ಬೋದು. ಆವಾಗ ಟೈಮಲ್ಲಿ ಕಟ್ಟಿದ್ದು ಇದಾಗಲಿ, ಕೋರ್ಟು ಆಗಲಿ, ರೈಲ್ವೆ ಸ್ಟೇಷನ್ ಆಗಲಿ, ಅದೆಲ್ಲ ನೋಡೋಕೆ ಇಲ್ಲೆಲ್ಲ ನಿಯರ್ ಬೈ ಅದಿತ್ತು ಆಲ್ಮೋಸ್ಟು. ಆಮೇಲೆ ಬರ್ಮೀಸ್ ಫುಡ್ಡು ಅದೆಲ್ಲ ನಿಯರ್ ಬೈ ಇದೆ. ಅದಕ್ಕೋಸ್ಕರ ಈ ಕಡೆ ಸೆಲೆಕ್ಟ್ ಮಾಡಿದೆ. ನೋಡಿ, ಕಾಣಿಸ್ತಾ ಇದೆ ನೋಡಿ ರೈಲ್ವೆ ಸ್ಟೇಷನ್ನು. ಅದು ಕ್ಲಾಕು ರೈಟ್ ಸೈಡು ಇನ್ನೂ ವರ್ಕ್ ಆಗ್ತಾಯಿದೆ. ನೋಡೋಕೆ ಚೆನ್ನಾಗಿದೆ. ನಾವು ಆ್ಯಕ್ಚುಲಿ ಡ್ರೋನ್ ಇಲ್ಲ ನಮ್ಮ ಹತ್ರ. ಇದ್ದಿದ್ದರೆ ಅದು ಫುಲ್ ಇದು ತೆಗಿಬೋದಾಯಿತು. ಓಕೆ, ಇವಾಗ ಒಂದು ಮ್ಯಾಪ್ ಹಾಕ್ಕೊಳ್ಳೋಣ, ಯಾಕಂದರೆ ನಮ್ಮ ಪ್ಲೇಸ್ಗಳು ಗೊತ್ತಿಲ್ಲ. ಏರಲ್ಲೇ ಇದ್ರೇನು ಅದು ಮ್ಯಾಪ್ ಹಾಕ್ಕೊಳ್ಳೋದು ಹೋದರೆ ಸ್ವಲ್ಪ ಒಳ್ಳೆಯದು. ಆಲ್ಮೋಸ್ಟ್ ಇಲ್ಲಿಂದ ಒಂದು 3 to 4 ಕಿಲೋಮೀಟರ್ಸ್ ಅಷ್ಟೇ ಬರುತ್ತೆ. 4 ಕಿಲೋಮೀಟರ್ಸ್ ಅಂತ ತೋರಿಸ್ತಾ ಇದೆ ಅನಿಸುತ್ತೆ. ಓಕೆ, ನೋಡಿ ಇಲ್ಲಿ ಯಾವುದೋ ಒಂದು ಹಾಸ್ಪಿಟಲ್ಲು ಇದು ರೈಟ್ ಸೈಡು. ನಾನು 2-3 ನೋಡಿದೆ, ಎಷ್ಟು ದೊಡ್ಡದು ಕಟ್ಟಿದೆ ನೋಡಿ. ರೈಟ್ ಸೈಡ್ ಕಾಣಿಸ್ತದೆ. ರೋಡೆಲ್ಲ ಏನೋ ರೆಡಿ ಮಾಡ್ತಾಯಿದ್ದಾರೆ, ತಾರಕಕ್ಕೆಲ್ಲ ಇದು ಮಾಡಿದ್ದಾರೆ ಮಾರ್ನಿಂಗು. ಮೆರಿನಾ ನಾನು ಫಸ್ಟ್ ಒಂದು ಬಂದಿದ್ದೀನಿ, ಬಟ್ ಆವಾಗೆಲ್ಲ ಬಸ್ಸಲ್ಲಿ ಬರ್ತಾಯಿದ್ದೆ ಕೆಲಸದ ಮೇಲೆ. ಮಾರ್ನಿಂಗು ಒಂಥರ ವೈಬೇ ಚೆನ್ನಾಗಿದೆ. ಇಲ್ಲಿ ಎಸ್ಪೆಷಲಿ ನಾನು ನೋಡಿದರೆ ಫ್ಲೈಓವರ್ಸ್, ಚಿಕ್ಕ ಫ್ಲೈಓವರ್ಸ್, ನದಿಗಳೆಲ್ಲ ಇಲ್ಲಿ ಸಮುದ್ರಕ್ಕೆ ಬರೋದ್ರಿಂದ ಚಿಕ್ಕ ಫ್ಲೈಓವರ್ಸ್ ಜಾಸ್ತಿ ಇದೆ. ಓಲ್ಡೆಸ್ಟ್ ಫ್ಲೈಓವರ್ಸ್ ಎಲ್ಲ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಇನ್ನೊಂದು ಸಿಗ್ನಲ್ಲೆಲ್ಲ ನಾನು ಫಸ್ಟೇ ಹೇಳ್ದಂಗೆ ಯಾರೂ ಅಷ್ಟೊಂದು ಫಾಲೋ ಮಾಡಲ್ಲ. ಬೇರೆಯವ್ರು ಮಾಡಿಲ್ಲ ಅಂದರೆ ನಾವೇನಕ್ಕೆ ಮಾಡ್ತೀನಿ ಅಂದ್ಬಿಟ್ಟು ನಾನು ಹೋಗ್ಬಿಡ್ತೀನಿ ಮುಂದಕ್ಕೆ. ಸ್ಪೆಷಾಲಿಟಿನೇ ಅದಲ್ವಾ. ಇದೆಲ್ಲ ಬಂದು ನ್ಯಾವಿ, ಮಿಲ್ಟ್ರಿ ಇದು ಬಂದು ಬೇಸು ಇಲ್ಲಿ ಜಾಸ್ತಿ ಇದೆ. ಟ್ರೈನಿಂಗ್ ಸೆಂಟ್ರ್ ಏನಂತ ಗೊತ್ತಿಲ್ಲ, ಬಟ್ ಇಲ್ಲಿ ಇದೆಲ್ಲ ನೋಡಿ 1940 ಸಮಥಿಂಗಲ್ಲಿ ಇದೆಲ್ಲ ಆಗಿದ್ದು, ಈಗ ಕಟ್ಟಿರೋದು. ಆಮೇಲೆ ಇಲ್ಲಿ ನೇವಿದು ಇದಿದೆ, ಬ್ರ್ಯಾಂಚ್ ಇದೆ. ತೋರಿಸ್ತೀನಿ ನೋಡಿ, ಲೆಫ್ಟಲ್ಲಿ ವಿ ಲವ್ ನೇವಿ. ಇದೊಂದ್ಕಿಂತ ಈ ಬ್ರಿಡ್ಜ್ ತುಂಬ ಫೇಮಸ್ ಆಗಿತ್ತು.
ಅದು ಚೆಸ್ಸದು ಮಾಡಿದಾಗ ಇಲ್ಲಿ ಚೆಸ್ ಥರ ರೋಡಲ್ಲಿ ಬರೆದಿದ್ರು ಚೆಸ್ ಬೋರ್ಡ್ನ. ಇದು ನಾರ್ಮಲ್ ಆಗಿದೆ ಇವಾಗ, ಇದೇ ಫ್ಲೇವರಲ್ಲಿ ಬರೆದಿದ್ದು ಅನಿಸುತ್ತೆ ನೋಡಿ. ಇಲ್ಲಿ ರೈಟ್ ಸೈಡು ಒಂದು ಕ್ಲಾಕು, ಪಿಲ್ಲರ್ಸ್ ಕ್ಲಾಕ್. ಆಲ್ಮೋಸ್ಟು ಆವಾಗ ಸೆಂಟ್ರಲಲ್ಲಿ ಅದೇ ಆ ಟೈಮಲ್ಲಿ ಕಟ್ಟಿದ್ದು ಬಿಲ್ಡಿಂಗ್ಸು. ಆಮೇಲೆ ನೋಡೋಕೆ ಚೆನ್ನಾಗಿರುತ್ತೆ ಅದೆಲ್ಲ ಕ್ಲಾಕ್ಸ್ ಎಲ್ಲ. ಇವಾಗ ನಮ್ಮ ಬೆಂಗಳೂರಲ್ಲಂದರೆ ನೋಡೋಕ್ಕಾಗಲ್ಲ, ತುಂಬ ಕಮ್ಮಿ. ಇಲ್ಲಿ ಬಂದರೆ ನೋಡ್ಬೋದು ಓಲ್ಡೆಸ್ಟ್ ಬಿಲ್ಡಿಂಗು. ಆಮೇಲೆ ಸ್ವಾಮಿ ವಿವೇಕಾನಂದ ಅವರ ಇದು ಮೆಮೋರಿಯಲ್ಸು ಮನೆ ಅಂತಾರೆ, ಮ್ಯೂಸಿಯಂ ಅಂತಾರೆ. ಎಕ್ಸಾಕ್ಟ್ಲಿ ನನಗೂ ಐಡಿಯಾ ಇಲ್ಲ. ಬೀಚ್ ರೋಡ್ ಒಂಥರ ಸೂಪರಾಗಿದೆ ನೋಡಿ. ಖಾಲಿ ಬೆಳಗ್ಗೆನೆ ಎಲ್ಲ ವಾಕಿಂಗ್ ಜಾಗಿಂಗ್ ಎಲ್ಲ ಹೋಗೋಕ್ಕೆ ಒಳ್ಳೆ ಪ್ಲೇಸು. ಒಂದು ಪ್ಲಸ್ ಇದ್ದರೆ ಒಂದು ಮೈನಸ್ ಇರುತ್ತೆ. ಚೆನ್ನೈಗೆ ಒಂದು ಮೈನಸ್ ಏನಂದರೆ ಬಿಸಿಲು, ಮಳೆ ಬಂದಾಗ ಮಳೆ, ಎರಡು. ಮಿಕ್ಕಿದೆಲ್ಲ ಚೆನ್ನೈ ಸೂಪರಾಗಿರುತ್ತೆ. ನಾರ್ಮಲ್ ಏನೂ ಇಲ್ಲ. ಬೆಳಗ್ಗೆ ಟೈಮ್ ಆದರೆ ನೋಡಿ ಹೆಂಗಿದೆ ಕ್ಲೈಮೇಟ್. 8-9 ಗಂಟೆ ಮೇಲೆ ಅಂದರೆ ಸ್ವಲ್ಪ ಹೀಟು ಜಾಸ್ತಿ ಆಗುತ್ತೆ. ಇಲ್ಲಿ ಜ್ಯೂಸ್ ಕುಡಿದಿರ ಇರೋಕ್ಕಾಗಲ್ಲ. ಪಾರಿವಾಳ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ಪಾರಿವಾಳ ನಾನು ನೋಡ್ತಾ ಇರೋದು. ಎಕ್ಸಾಕ್ಟ್ಲಿ ನನಗೆ ಹೆಂಗಂದ್ರೂ ಒಂದು 30+ ಆಗ್ತಾಯಿದೆ. ಇಷ್ಟು ವರ್ಷದಲ್ಲಿ ಇಷ್ಟು ಪಾರಿವಾಳ ನಾನು ಎಲ್ಲೂ ನೋಡಲಿಲ್ಲ. ಅಂದರೆ ನಾವೆಲ್ಲೂ ತಿರುಗ್ತಾ ಇಲ್ಲ. ಒಂದೇ ಜೊತೆಲಿ ಕೆಲಸ ಮನೆ. ಇದೊಂಥರ ನನಗೆ ಹೊಸದಾಗಿತ್ತು. ನನಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನು ಮಾರ್ನಿಂಗ್ ಎಲ್ಲ ಮೆರಿನಾ ಯಾವಾಗಲೂ ಬಂದಿದ್ದಿಲ್ಲ. ನೋಡಿದ ತಕ್ಷಣ ಒಂಥರ ಖುಷಿ ಆಯಿತು. ಇಷ್ಟು ಪಾರಿವಾಳ ನೋಡಿಬಿಟ್ಟು ಫಸ್ಟು ಏನಂದರೆ ಕಾಗೆ ಅಂದ್ಕೊಂಡ್ಬಿಟ್ಟಿದ್ದೆ. ಆ್ಯಕ್ಚುಲಿ ಪಾರಿವಾಳ ಅದೆಲ್ಲ ಪ್ರಾಬ್ಲಮ್ಸು ಮೈಂಡಲ್ಲಿ ಎಷ್ಟಿತ್ತೋ ಅದೆಲ್ಲ ಅಲ್ಲಿಂದ ಒಬ್ಬನೇ ಬಂದೆ ಹೆಂಗೆ ಈಗ ಅಂತ ಅಲ್ಲೇ ಇತ್ತು. ಬಟ್ ಇಲ್ಲಿ ಬಂದು ಇದೆಲ್ಲ ನೋಡಿದ್ಮೇಲೆ ಬಂದಿತ್ತು ವ್ಯಾಲ್ಯೂಬಲ್ ಅನ್ನಿಸ್ತು ನಂಗೆ. ಚೆನ್ನೈ ಆ್ಯಕ್ಚುಲಿ ನಾನು ಸನ್ರೈಸ್ಗೋಸ್ಕರನೇ ಬಂದಿದ್ದು. ಸನ್ರೈಸ್ ಜೊತೆ ಈ ಪಾರಿವಾಳ ಥರ ನೋಡಿದ್ರಲ್ಲಿ ತುಂಬ ಖುಷಿ ಆಯಿತು. ಒಳ್ಳೆ ಹ್ಯಾಪಿ. ಅದು ನೆಕ್ಸ್ಟು ಮೆರಿನಾ ಬಂದರೆ ನಾನು ಖಂಡಿತ ಇನ್ನೊಂದು ಕಿತ್ತಾದರೂ ಬರ್ತೀನಿ. ಎಷ್ಟು ಕಿತ್ತ ಬೇಕಾದ್ರೂ ಬರ್ತೀನಿ ಮಾರ್ನಿಂಗು. ನೀವು ಬಂದರೆ ಮಾರ್ನಿಂಗು ಒಂದು 6 o'clock ಈ ಥರ ಬನ್ನಿ. ಒಂದು 1 hour ತುಂಬ ಸೂಪರಾಗಿರುತ್ತೆ. ಹೇಳೋಕ್ಕಲ್ಲ, ಒಂದು ಇದು ಇಲ್ಲ, ಮಾತುಗಳಿರಲ್ಲ. ಆ ಥರ ಖುಷಿಯಾಗಿದ್ದಾರೆ. ಅದು ಚಿಕ್ಕ ಹುಡುಗನ ಥರ ಫೀಲ್ ಆಯಿತು. ಯಾವುದೋ ಒಂದು ವಿಷಯ ಹೊಸದಾಗಿ ನೋಡಿದಾಗ ಅದೊಂಥರ ಸಂತೋಷ. ನೋಡಿ ಎಷ್ಟು ಪಾರಿವಾಳ. ನಾನು ಬಾಗೆ ಮರ್ತೋಗ್ಬಿಟ್ಟಿದ್ದೆ. ಒಂಥರ ಅದರಲ್ಲೇ ತಿರ್ಕೊಂಡು ಅಲ್ಲೇ ರೌಂಡ್ ಹೊಡ್ಕೊಂಡು ದಾಫಲ್ಲಿ ಆಲ್ಮೋಸ್ಟು ಸನ್ರೈಸು ಮುಗಿದೇ ಹೋಗಿದೆ. ನಾನು ಪಾರಿವಾಳ ಹತ್ರನೇ ಅರ್ಧ ಗಂಟೆ ಆಗೋಯ್ತು. ಸ್ವಲ್ಪ ಮೇಲೆ ಬಂದಿದೆ ಅಷ್ಟೇ. ಸೋಲೋ ಟ್ರೈನಿಂಗ್ ಅನ್ನೋದ್ರಿಂದ ತುಂಬ ಫೋಟೋಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ವೀಡಿಯೋಸ್ ನಮ್ಮದು ಅದು ಹಿಡಿಯೋಕ್ಕಾಗಲ್ಲ ಅಷ್ಟೊಂದು. ನೋಡಿ ಈ ಥರ ಮಾರ್ನಿಂಗಲ್ಲಿ ಒಂದಿಟ್ಟೊಂದು ಜಾಗಿಂಗ್ ವಾಕಿಂಗ್ ಏನಾದರೂ ಮಾಡಿದ್ರೆ ಇರುತ್ತೆ ಗೊತ್ತಾ. ಆ ಸೌಂಡಿಗೆ ಮನಸ್ಸು ಅಗ್ರ ಆಗಿಬಿಡುತ್ತೆ. ಅಲ್ಲೇ ಸೌಂಡ್ಗೆ ಕುತ್ಕೊಂಡು ಏನಿಲ್ಲ, ಅದೇ ಸೌಂಡ್ ನೋಡ್ಕೊಳ್ಬೋದು ಸಾಕು. ಎಷ್ಟು ಟೆನ್ಷನ್ ಎಷ್ಟು ಇದಿದ್ರೂ ಕಮ್ಮಿ ಆಗ್ಬಿಡುತ್ತೆ ಪ್ರಾಬ್ಲಮ್ಸ್.
8-8:30 ಆಯಿತು. ಇಲ್ಲೇ ಬಿಸಿಲು ಸ್ಟಾರ್ಟ್ ಆದ. ಲಾಕ್ ಮಾಡೋಣ ಅಂತ ನನಗೆ ಇದ್ದಿದ್ದು ಚೆನ್ನೈಯಲ್ಲಿ ಹೋಗಿದ ತಕ್ಷಣ ಅದು ನನ್ನ ಏನದು ಮಾರ್ನಿಂಗ್ ನೋಡಿದ ತಕ್ಷಣ ನಾನೇ ಇದಾಗ್ಬಿಟ್ಟು ಹಂಗೆ ಕುತ್ಕೊಂಡ್ಬಿಟ್ಟೆ. ಯಾವುದು ಇಲ್ಲ ಎಂಥದ್ದು ಇಲ್ಲ ಅಂದ್ಬಿಟ್ಟು ಅದು ಒಂಥರ ಚೆನ್ನಾಗಿ ಫೀಲಿಂಗ್ ಅದು ಚೆನ್ನಾಗಿತ್ತು. ತುಂಬ ವರ್ಷ ಟ್ರಾವೆಲ್ ಮಾಡಿದ್ವಲ್ಲ, ನಮಗೆ ಲಾಗಲ್ಲ ಇದು ಹೊಸದು, ಸಂತೋಷ ಚೆನ್ನಾಗಿತ್ತು, ಖುಷಿ. ಮಾರ್ನಿಂಗ್ ಬೀಚಲ್ಲಂದರೆ ಏನಂದರೆ ಒಬ್ಬರೇ ಯಾರಾದರೂ ಜೊತೆಗಿದ್ದರೆ ಫೋಟೋಸ್ ಮಾತ್ರ ತುಂಬ ಇರುತ್ತೆ. ಎಲ್ಲದನ್ನು ಫೋಟೋಸ್ ಮಿಸ್ ಮಾಡ್ತಾ ಇದ್ದೀನಿ. ಫೋಟೋಸ್ ಮಿಸ್ ಮಾಡ್ತಾ ಇದ್ದೀನಿ. ಸೆಲ್ಫಿ ಹಿಡಿಬೋದು. ಸೆಲ್ಫಿಯಲ್ಲಿ ಪರ್ಫೆಕ್ಟ್ ಬರೋಲ್ಲ, ಎಲ್ಲ ಬರೋಲ್ಲ ಎಲ್ಲ ಹೋಟೆಲ್ಸ್ಗೆ ಬ್ರಿಟಿಷ್ ಕಾಲದಲ್ಲಿ ಸಿಟಿ ಆಫ್ ಮಡ್ರಾಸ್ ಆಗ್ಬೋದು ಎಲ್ಲ ಇದೆ. ಓಲ್ಡೆಸ್ಟ್ ಯಾವ ಇಯರಲ್ಲಿ ಕಟ್ಟಿದಂತ ಕೇಳಕ್ಕೆ ಹೋಗ್ಬೋದು. ಇಯರ್ ನಮಗೂ ಗೊತ್ತಿಲ್ಲ, ಗೂಗಲ್ ನೋಡಿ ನೀವು ನೋಡಿ ನೋಡ್ಕೊಂಡು ಹೋಗ್ತೀನಿ. ಇರೋದ್ರಿಂದ ಅದನ್ನು ಯಾವುದು ಹಿಸ್ಟ್ರಿ ಎಲ್ಲ ತಿಳ್ಕೊಂಡು ಆಗ್ತಾ ಇಲ್ಲ.
ನಾನು ಮಾತಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಇವತ್ತು ದಿನವೇ ಚೆನ್ನಾಗಿ ಹೋಗಿಲ್ಲ. ಮಾರ್ನಿಂಗು ಮೆರೀನಾ ಎಲ್ಲ ಚೆನ್ನಾಗಿ ನೋಡಿಬಿಟ್ಟು ಹ್ಯಾಪಿಯಾಗಿ ಬಂದೆ. ಹ್ಯಾಪಿಯಾಗಿ ಬಂದಮೇಲೆ ಗಾಡಿ ಬಂದ್ಬಿಟ್ಟು GPS ವರ್ಕ್ ಆಗ್ತಾಯಿಲ್ಲ, ಒಂದು ಮಿರರ್ ಹಾಕ್ಸ್ಬೇಕಾಯ್ತು. ಅದಕ್ಕಂತ ಹೋದೆ. ಮಧ್ಯಾಹ್ನವರೆಗೂ ಅದೇ ಕೆಲಸ ಆಗೋಯಿತು. ಮಧ್ಯಾಹ್ನ ಮೇಲೆ ಊಟ ಮಾಡಿ ಇಲ್ಲಿ ರೂಮ್ ಬರೋಷ್ಟೇ 4 ಗಂಟೆ. 4 ಗಂಟೆ ಮೇಲೆ ಗೋಪ್ರೋ ಸರಿಯಾಗಿ ಮೈಕ್ ವರ್ಕ್ ಆಗ್ತಾ ಇದೆಯಲ್ಲ ಅಂತ ಮೈಕ್ ಹಾಕ್ಸೋಣ ಅಂತ ಮೈಕ್ ವರ್ಕ್ ಆಗ್ತಾ ಇಲ್ಲ ಅಂತ ಬೇರೆ DJ ನೋಡೋಣ ಅಂತ ಟ್ರೈ ಮಾಡಿದೆ. ಎಷ್ಟು ತಿರುಗಿ ಆದ್ರೂ ಚೆನ್ನೈಯಲ್ಲಿ ಎಲ್ಲಿ ಸಿಗುತ್ತೆ ಅಂತ ಒಂದು ಇದು ಇಲ್ಲ. ಗೂಗಲಲ್ಲಿ ನೋಡಿದ್ರು ಇಲ್ಲ, ಏನೂ ಇಲ್ಲ. ಅಂದರೆ ಆನ್ಲೈನ್ ತೋರಿಸ್ತಾ ಇದೆ, ಅದು ಒಂದಿನ ಬಿಟ್ಟು ಬರುತ್ತೆ. ಬಟ್ ನಾವು ನಾಳೆ ಬೆಳಗ್ಗೆ ಹೋಗಬೇಕು. ಮೈಕ್ ಇಲ್ದಿರೋಂದರೆ ಹೆಂಗೆ ರೋಡು ಗೋಪುರದಲ್ಲಿ ವೀಡಿಯೋ ಹಾಕಿ ಮ್ಯಾಚ್ ಮಾಡೋದು ಅಂತ ತುಂಬ ಕಷ್ಟ ಆಗ್ತಾಯಿದೆ. ಪ್ಲೇಸ್ಗಳು ಸರಿಯಾಗಿ ನೋಡಿಲ್ಲ. ನನ್ನ ಕೆಲಸ DJ ಕೂಡ ಸಿಗಲಿಲ್ಲ. ಇದೆ ನಮ್ಮ ಬೆಂಗಳೂರಾದ್ರೆ ಹೆಂಗಾದರೂ ಸಿಕ್ಬಿಡ್ತಾಯಿತ್ತು. ನಾವು ರೆಗ್ಯುಲರಾಗಿ ಒಂದು ಜಾಗದಲ್ಲಿ ಹೋಗ್ತಾ ಇದ್ದೆ, D2 ಹತ್ರ, ಅವ್ರ ಹತ್ರ ಸಿಕ್ಬಿಡ್ತಾರೆ. ಇಲ್ಲಿ ಎಷ್ಟು ಹುಡುಗರು ಸಿಗ್ತಾಯಿಲ್ಲ. ನಾಳೆ ದಿನ ಹೆಂಗಿರುತ್ತೆ ಅಂತ. ಗೈಸ್, ಇನ್ನು 5 ಗಂಟೆ ಆಗ್ತಾಯಿದೆ. ಹೋಗ್ಬಿಟ್ಟು ಬರ್ನೀಸ್ ಫುಡ್ಡು ಅಥವಾ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಹೆಂಗಿದೆ ಅಂತ ಅಪ್ಡೇಟ್ ಮಾಡ್ತೀನಿ. ನಾನು ಆ್ಯಕ್ಚುಲಿ ವೇಜು ಮುಯಿಂಗ ಆಮೇಲೆ ಹತ್ತು ಅದು ಯಾವ್ದಾದ್ರು ಟ್ರೈ ಮಾಡೋಣ ಅಂತ ಬಂದೆ. ಹತ್ತು ನೋಡಿದ್ರೆ ಕ್ವಾಂಟಿಟಿ ಜಾಸ್ತಿ ಇದೆ, ಅದಕ್ಕೆ ಅಂದ್ಬಿಟ್ಟು ಅವ್ರನ್ನ ಕೇಳಿದೆ, ಅಂಗಡಿಯವ್ರನ್ನ. ವೇಜು ಅಂತ ಒಂದು ಇಪ್ಪತ್ತು ಏನೋ ಒಂದು ಕೊಟ್ಟರು. ನೋಡಿ, ಇದೊಂದು ಸೂಪು, ಬಾಳೆದಿಂಡು ಏನೋ ಸೂಪು ಚೆನ್ನಾಗಿರುತ್ತೆ. ಸೂಪ್ ಕೂಡ. ಬಟ್ ವೇಜು ಅನ್ನೋದು ತಿಂದರೆ ಬಾಯೆಲ್ಲ ಹೋಗ್ಬಿಟ್ಟು ನಿಪ್ಪಟ್ಟು ಥರ ಒಂದು ತುಂಬ ಗಟ್ಟಿ. ಆಮೇಲೆ ಇದೊಂದು ಫ್ರೈ ಮಾಡಿದೆ, ಮೊಟ್ಟೆದಲ್ಲಿ ಒಂಥರ ಇದು ಹಾಕ್ಬಿಟ್ಟು ಆನಿಯನ್ ಎಲ್ಲ ಹಾಕ್ಬಿಟ್ಟು ಮಸಾಲ ಮೊಟ್ಟೆ ಮಸಾಲ ಓಕೆ ಅನ್ನಿಸ್ತು ನನಗೇನೋ. ಅವರು ಓವರ್ ಹೈಪ್ ಕೊಟ್ಟಂಗೆ ಏನು ಟೇಸ್ಟ್ ಇದ್ದಿಲ್ಲ, ಅದರಲ್ಲಿ ಫೀಲ್ ಆಗಲಿಲ್ಲ. ಮೊಟ್ಟೆ ಏನೋ ರಿಫೈಂಡ್ ಆಗ್ತಿದೆ. ಆಮೇಲೆ ಒಂದು ಪಾರ್ಸಲ್ ಹೇಳಿದೆ. ಮೊಯ್ಗ ಒಂದು ಟ್ರೈ ಮಾಡಿಲ್ಲ. ಹೇಗೆ ತಿಂದಿದ್ದು ದವಡೆ ಎಲ್ಲ ಗಟ್ಟಿನೇ ಆಗೋಯಿತು. ಟೋಟಲ್ 280 ಏನೋ ಆಯಿತು. 240 ರುಪೀಸ್ ಏನೋ ತೊಗೊಂಡು. ವೆಜ್ ಅಂದರೆ ಆಗೋಲ್ಲ ನಮಗೆ ಬೇಸಿಕಲಿ. ತೊಗೊಂಡು ಇವಾಗ ರೂಮ್ಗೆ ಹೋಗೋಣ. ಅಲ್ಲೇ ಟ್ರೈ ಮಾಡಬೇಕಷ್ಟೆ.